ಹಾಯ್ ಗೈಸ್, ಇವತ್ತು ನಾವು ಮತ್ತೊಂದು ಶೈತಾನ್ ಮೂವಿ ಬಗ್ಗೆ ಆ್ಯಕ್ಚುಲಿ ರಾತ್ರಿ ಮೂವಿ ನೋಡಲಿ ಬೇಡ ಮತ್ತು ಸ್ವಲ್ಪ ಧೈರ್ಯನೂ ಬೇಕಲ್ಲ ದೇವಿನ ಮೂವಿ ನೋಡ್ಲತ್ತೀವಿ ಅಂತಂದ್ರೆ ಮತ್ತು ಅದಕ್ಕೆ ಬಂದಮೇಲೆ ಮತ್ತೆ ನಿಧಿನೂ ಬರಬೇಕಲ್ಲ, ಇವೆಲ್ಲ ಪ್ರಾಬ್ಲಮ್ ಇಂಥ ಮೂವಿ ನೋಡಿದ್ಮೇಲೆ. ಅದೇ ಇಟ್ಕೊಂಡು ಮೈಂಡ್ನಾಗ ಮೂವಿ ನೋಡ್ಲಿಕ್ಕೆ ಹೋಗಿದ್ದೆ ನಾ. ಬಟ್ ಏನು ತಿಳ್ಕೊಂಡಿ ನಾವು ಮೂವಿ ಬಗ್ಗೆ, ಟೇಲರ್ ಬಗ್ಗೆ ಏನು ಥಾಟ್ ಇಟ್ಕೊಂಡಿದ್ದೋ ಈ ಮೂವಿ ಸೆಲೆಕ್ಟ್ ನಾವು ಯಾವ ಥರ ಡಿಫ್ರೆಂಟ್ ಸ್ಟೋರಿ ಅದಪ್ಪ ಅಂತ ನಾ ಇಟ್ಕೊಂಡ್ಗೆ ಮೂವಿ ನೋಡಿ ಬಂದೆ. ಬಟ್ ರಾತ್ರಿಗೆ ಎಲ್ಲಿ ನನಗೆ ಅನಿಸಲಿಲ್ಲ ಇದೊಂದು ದೆವ್ವಿನ ಮೂವಿ ಅದ, ಏನು ಸೂಪರ್ ನ್ಯಾಚುರಲ್ ಹಾರರ್ ಮೂವಿ ಅದ, ಏನು ಫ್ಯಾಮ್ಲಿ ವಾಚಬಲ್ ಮೂವಿ ಅದ, ಇಲ್ಲೇನು ಗ್ಯಾಂಗ್ಸ್ಟರ್ ಅದ, ಇದನ್ನು ಯಾರ ಮೇಲನ ರಿವೆಂಜ್ ತೊಗೊಳತ್ತ ನಾವು ಆರ್ಮಾದವನು. ತೋ ಹಂಗೆ ಅನಿಸಿತ್ತು ನನಗೆ ಮೂವಿ ನೋಡೋ ಮಟ್ಟಿಗೆ. ಎಲ್ಲ ಅದು ಫೈನಲ್ ಮೂವಿ ನೋಡ್ಕೊಂಡು ಬಂದಮೇಲೆ ನನಗೆ ಒಂದೇ ಅನಿಸಿತ್ತು, ಆ್ಯಕ್ಚುಲಿ ದೇವ್ ಎಲ್ಲದ, ಯಾರೊಳಗದ, ಹೆಂಗೆ ಅದ ಅಂತ ನನಗೆ ಡೌಟ್ ಬಂತು. ಫೈನಲಿ ಮೂವಿ ಮಾತಾಡ್ಬೇಕಂದ್ರೆ ಇದು ಅಫಿಷಿಯಲಿ ರೀಮೇಕ್ ಮೂವಿ ಅದ. ವರ್ಷ 2023ದಾಗ ರಿಲೀಸ್ ಆಗಿತ್ತು ಮೂವಿ. ಓನ್ಲಿ ಗುಜರಾತಿ, ಬೇರೆ ಲ್ಯಾಂಗ್ವೇಜಾಗ ಮೂವಿ ರಿಲೀಸ್ ಆಗಿದ್ದಿಲ್ಲ. ಅವಾಗ ಅದು ಟೇಲರ್ ನಾನು ನೋಡಿದೆ, ಮೂವಿ ನಾನು ನೋಡಿಲ್ಲ. ಮೂವಿ ಬಗ್ಗೆ ನಾನು ಮಾತಾಡಲ್ಲ. ಮತ್ತೆ ಇವತ್ತು ಟೇಲರ್ ನಾನು ನೋಡೀನಿ. ಟೇಲರ್ ಇಷ್ಟ ಆಗಿತ್ತು ನನಗೂ. ಫಸ್ಟ್ ನಾವು ಮಾತಾಡ್ಬೇಕಂದ್ರು ಗುಜರಾತಿ ಇಂಡಸ್ಟ್ರಿಲ ಈ ಥರ ಕಾಂಟೆಂಟ್ಲ ಸ್ಟೋರಿಗಳು ಬರ್ಲತ್ತ, ಬಾಲಿವುಡ್ ರೀಮೇಕ್ ಮೂವಿ ಮಾಡ್ಲತ್ತದ. ಚಲೋ ಪಾಯಿಂಟ್ ಒಂದು ಮಾತಾಡ್ಬೇಕಂದ್ರೆ ಅದಕ್ಕೆ ಇನ್ನೂ ಬಜೆಟ್ ಆಗಲಿ ಮತ್ತು ಚಲೋ ಪ್ರಮೋಷನ್ ಮಾಡಿದ್ರೆ ಮೂವಿ ಇನ್ನೂ ಬ್ಲಾಕ್ ಬಸ್ಟರ್ ಮೂವಿ ಆಗ್ತಿತ್ತು. ಬಟ್ ಅದು ಫಿಲ್ಮ್ ಕಡಿಮೆ ಗಳಿಸಿದೆ ಅಂತ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಬೇಡ, ಟೇಲರ್ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಪहिले ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫಿಲ್ಮ್ನಲ್ಲಿ ಆರ್ ಮಾಧವನ್, ಅಜಯ್ ಕನ್ಸರ್, ಜ್ಯೋತಿಕಾ, ಫಿಲ್ಮ್ ಆ್ಯಕ್ಟರ್ ವಿಕಾಸ್ ಬಾಲಾರ ವರ್ಷ ಮೂವಿ ಒಳಗೆ ಮೇನ್ ರೋಲ್ ಪ್ಲೇ ಮಾಡ್ತಾರಲ್ಲ, ಈ ಫಿಲ್ಮ್ನಲ್ಲಿ ಅವರೇ ರೋಲ್ ಪ್ಲೇ ಮಾಡ್ಲತ್ತಾರ. ಇದೊಂದು ಪಾಯಿಂಟ್ ಸರಿಯಾಗಿದೆ. ಯಾಕಂದ್ರೆ ಒರಿಜಿನಲ್ ಮೂವಿದಾಗ ಸೇಮ್ ಟು ಸೇಮ್ ಆ್ಯಕ್ಟಿಂಗ್ ಮಾಡ್ಯಾರ, ಇಲ್ಲಿನೂ ಸೇಮ್ ಟು ಸೇಮ್ ಆ್ಯಕ್ಟಿಂಗ್ ಮಾಡ್ಯಾರ. ಬಟ್ ಬಾಲಿವುಡ್ ಇಷ್ಟು ಬಜೆಟ್ ಹಾಕಿದ, 60 ಕೋಟಿನೂ ಫಿಲ್ಮ್ ಬಜೆಟ್ ಹಾಕಿದ. ಅಜಯ್ ಸರ್ಗೆ ಒಂದು ಪ್ಲಸ್ ಪಾಯಿಂಟ್, ಯಾಕಂದ್ರೆ ಭೋಲಾ ಮೂವೀಸಲ್ಲಿ ಪಬ್ಲಿಕ್ ಯಾಕೆ ವೇಟ್ ಮಾಡ್ಲತ್ತಿತ್ತು, ಇದು ಮೂವಿಗೂ ಪಬ್ಲಿಕ್ ಯಾಕೆ ವೇಟ್ ಮಾಡ್ಲತ್ತಿತ್ತು ಗೊತ್ತದ. ಭೋಲಾ ಮೂವಿ ಒಳಗೂ ಅಜಯ್ ದೇವಗನ್ ಸರ್ ಆ್ಯಕ್ಷನ್ ಸೀನ್ಸ್ ಇದ್ವಲ್ಲ, ಅವು ಕ್ರಿಯೇಟಿವಿಟಿ ಮಾಡಿಗೆಸಿ CG ಅಲ್ಲಿ VFX ಅಲ್ಲಿ ವರ್ಕ್ ಮಾಡಿಗೆಸಿ ಪಬ್ಲಿಕ್ ಮತ್ತು ಭೋಲಾ ಮೂವಿ ನೋಡಿತ್ತು. ಭೋಲಾ ಮೂವಿ ಎಷ್ಟೋ ಮಂದಿ ನೋಡ್ಯಾರ, ನಿಮಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಫ್ರೆಂಡ್ಸ್. ತಮಿಳ್ ಇಂಡಸ್ಟ್ರಿಲಸಿ ಕೈತಿ ಮೂವಿ ರಿಲೀಸ್ ಆಗಿತ್ತು. ಅಲ್ಲಿ ಹೀರೋ ಇದ್ರು ಕಾರ್ತಿಕ್ ಅವರು. ಆ ಸ್ಟೋರಿ ಡಿಫ್ರೆಂಟ್ ಇತ್ತು, ಎಲ್ಲೋ ಮಂದಿಗೆ ಇಷ್ಟ ಆಗಿತ್ತು. ದಿಲ್ಲಿ ಕ್ಯಾರೆಕ್ಟರ್, ಇಲ್ಲಿ ಭೋಲಾ ಕ್ಯಾರೆಕ್ಟರ್ನ ಯಾಕೆ ವೇಟ್ ಮಾಡಿದ್ರು ಗೊತ್ತಾ, ಆ್ಯಕ್ಷನ್ ಸೀನ್ಸ್ ಸಲಕ್ಕೆ. ಸ್ಟೋರಿ ಎಲ್ಲೋ ಮಂದಿಗೆ ಗೊತ್ತಿತ್ತು. ಇದು ವರ್ಷ ಮೂವಿನೂ ಒಂದು ರೀಮೇಕ್ ಮೂವಿ ಅದ, ಚಲೋ ಸ್ಟೋರಿ ಅದ. ಬಾಲಿವುಡ್ಲಾಸಿ ಒಂದು ಕ್ರಿಯೇಟಿವಿಟಿ ಮಾಡಿಗೆಸಿ ಒಂದು ಬೇರೆ ಒಂದು ಹಾರರ್ ಸೂಪರ್ ನ್ಯಾಚುರಲ್ ಮೂವಿ ಮಾಡಬೇಕಿತ್ತು. ಬಟ್ ಹಾರರ್ ಅಪ್ಲೈ ನನಗೆ ಎಲ್ಲಿ ಅನಿಸಿಲ್ಲ. ಓಕೆ, ಸ್ಟಾರ್ಟಿಂಗ್ ಸೀನ್ದಾಗ ನಾವು ಮಾತಾಡ್ಬೇಕು. ಕಬೀರ್ ಮಗ ಒಂದು ಕಾರ್ನಾಗ ಇರ್ತಾರೆ, ಅವ್ನ ಮಗಳಿಗೆ ತರಲ್ಲ ಕಾಲೇಜ್ಗೆ ಹೋಗ್ತಾರೆ. ಈ ಕಬೀರ್ ಅವ್ನ ಮಗನಿಗೆ ಕೇಳ್ತಾನೆ, ನಿಮ್ಮ ಅಕ್ಕ ಅವ್ನ ಗುಡುಗೂ ಮಾತಾಡ್ತಾರೆ, ಇವನ್ ಗುಡುಗೂ ಮಾತಾಡ್ತಾರೆ, ಆ್ಯಕ್ಚುಲಿ ಇಬ್ಬರದಾಗ ಯಾರು. ಕಬೀರ್ ಮಗ ಒಂದು ಡೈಲಾಗ್ ಹೇಳ್ತಾನೆ ಇಲ್ಲಿ ಬೇರೆದೇ, ಅದು ಪಾಯಿಂಟ್ ನೀವು ಕೇಳ್ರಿ ಮಜಾ ಬರ್ತದೆ ಮಾಡೋ ಮಟ್ಟಿಗೆ. ಕಬೀರ್ ಯಾರಪ್ಪ ಅಂತಂದ್ರೆ ಅಜಯ್ ದೇವಗನ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ. ಅಲ್ಲೇ ಅವ್ರ ಮನೆಗೆ ಹೋಗ್ತಾರೆ, ದಾರಿದಾಗ ಒಂದು ಕಾಫಿ ಶಾಪ್ ಇರ್ತದೆ, ಅಲ್ಲಿ ವೇಟ್ ಮಾಡ್ತಾರೆ ಅವರು. ಅಲ್ಲೇ ವನರಾವ್ ಕಶ್ಯಪ್ ಅವ್ರಿಗೆ ಸಿಗ್ತಾನೆ. ಆರ್ ಮಾಧವನ್ ಸರ್ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ. ಅವ್ರ ಆ್ಯಕ್ಟಿಂಗ್ ಸರಿಯಾಗದ. ಇಲ್ಲಿ ಒಂದು ನೆಗೆಟಿವ್ ರೋಲ್ನಾಗ ಅವ್ರು ನೋಡ್ರಿ, ಒಂದು ಹಾರರ್ ಪ್ಲೇ ಅನಿಸ್ತದ, ಥೋಡೆ ಸೀನ್ಗಳು ನೋಡ್ಗಿಸಿ. ಬಟ್ ಸೇಮ್ ಟು ಸೇಮ್ ಟೇಲೊಳಗೆ ಏನು ಸೀನ್ ಇದ್ವಲ್ಲ ಫಿಲ್ಮ್ನಲ್ಲಿ ಅದೇ ಓಕೆ, ಅದಕ್ಕೆ ಜಾಸ್ತಿ ಏನಿಲ್ಲ. ಯಾಕಂದ್ರೆ ಪೂರ ಟೇಲೊಳಗೇನು ತೋರಿಸ್ಬಿಟ್ಟಿರಿ. ಫಿಲ್ಮ್ನಲ್ಲಿ ಏನದ ಮತ್ತು ನಾಷ್ಟ ಮಾಡ್ತೀವಿ, ಓಕೆನಾ, ನಾಷ್ಟ ಒಳಗೆ ಮಜಾನೇ ಬೇರೆ ಇರ್ತದೆ. ಮತ್ತು ಮಧ್ಯಾಹ್ನಕ್ಕೆ ಊಟ ಮಾಡ್ತೀವಿ, ಊಟದೊಳಗೆ ಬೇರೆ ಬೇರೆ ಡಿಶ್ಗಳು ಇರ್ತಾವೆ, ಅದು ಮಜಾ ಬರ್ತದೆ ತಿನ್ಲಕ್ಕೆ. ನಾಷ್ಟ ಹೀಗೆ ಮಾಡ್ರಿ ಅಂತಂದ್ರೆ ಪಬ್ಲಿಕ್ ಇಷ್ಟ ಆಗಲ್ಲ. ಈ ಮೂವೀಸಲ್ಲಿ ಪಬ್ಲಿಕ್ನು ವೇಟ್ ಮಾಡ್ಲತ್ತಿತ್ತು, ಒಂದು ಟ್ರೆಂಡ್ನಾಗ ಇದ್ದಿತ್ತು ಮೂವಿ. ಯಾಕಂದ್ರೆ ಟೇಲರ್ ಎಲ್ಲೋ ಮಂದಿಗೆ ಇಷ್ಟ ಆಗಿತ್ತು, ನನಗೂ ಸ್ಪೆಷಲಿ ಇಷ್ಟ ಆಗಿದ್ದು ಟೇಲರು. ಇದೆಲ್ಲ ಪಾಯಿಂಟ್ ಇದು. ಯಾಕಂದ್ರೆ ಅಜಯ್ ದೇವಗನ್ ಸರ್ ಅವ್ರ ಕ್ರಿಯೇಟಿವಿಟಿ ಮಾಡಿ ಫಿಲ್ಮ್ನಲ್ಲಿ ಚೇಂಜ್ ಮಾಡ್ತಾರಪ್ಪ ಸ್ಟೋರಿನ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಸೇಮ್ ಟು ಸೇಮ್ ಸ್ಟೋರಿನೂ ಇಟ್ಟಿರಿ. ಅದನ್ನು ನಾ ಕೇಳಿದೆ, ಫಿಲ್ಮ್ನಲ್ಲಿ ಎಂಡಿಂಗ್ದಾಗ ಏನು ಸೀನ್ ಅದಲ್ಲ ಅದು ಚೇಂಜ್ ಮಾಡ್ಯಾರಂತ. ಒಂದು ಸೂಪರ್ ನ್ಯಾಚುರಲ್ ಹಾರರ್ ಮೂವಿನೂ ಮಾಡಬೇಕಿತ್ತು. ಪಬ್ಲಿಕ್ ಭಯ ಅನಿಸ್ಬೇಕು, ನೋಡೋ ಉಚ್ಚ ವೈಕಬೇಕು, ಆ ಥರ ಸೀನ್ಗಳು ಇರಬೇಕು. ಹಾರರ್ ಮೂವಿ ಅಂದ್ರೆ ಅದೇ ಅಂತಾರಲ್ಲ, ನೀವು ದೃಶ್ಯಂ ಅಪ್ಲೈ ಸ್ಟೋರಿ ಮಾಡಿದ್ರು ಅದು ಪಬ್ಲಿಕ್ಗೆ ಬಿಲ್ಕುಲ್ ನನಗಂತಕ ಓಕೆ ನನಗೆ ಅನ್ಸೋದು. ಯಾಕಂದ್ರೆ ಥೋಡೆ ಸೀನ್ ಸರಿಯಾಗ. ಈಗ ಆರ್ ಮಾಧವನ್ ಕ್ಯಾರೆಕ್ಟರ್ ಅದ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾನೆ. ಈಗ ಆರ್ ಮಾಧವನ್ ಸಡನ್ಲಿ ಅವ್ರ ಮನೆಗೆ ಹಿಂದಿಂದ ಹೋಗ್ಬಿಡ್ತಾನೆ. ಈಗ ಅಲ್ಲಿ ಹೋದ್ಮೇಲೆ ಅವ್ನ ಫೋನ್ನ ಚಾರ್ಜಿಂಗ್ ಖತಮ್ ಆಗ್ತದ, 10 ನಿಮಿಷ ಇಡ್ರಿ ನಾನು ಮತ್ತೆ ಚಾರ್ಜಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ. ಅಲ್ಲೇ ಮನೆಯಲ್ಲ ಹೊರಗೆ ಹೋಗಲ್ಲ. ಇದೇ ಎಲ್ಲ ಪ್ರಾಬ್ಲಮ್ ಚಾಲು ಆತ. ಈಗ ಅವ್ನ ಮಗಳ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಣ. ಈಗ ಬ್ಲ್ಯಾಕ್ ಮ್ಯಾಜಿಕ್ ಏನದಪ್ಪ, ಹೆಂಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ನಿಮಗೆಲ್ಲ ಸುಮ್ಮನೆ ಗೊತ್ತದ ಫ್ರೆಂಡ್ಸ್. ಹೇಳಿ ಎಲ್ಲೇನೋ ದಾರಿಗೆ ನಿಂಬಿಕೆ ಅಲ್ಲಿ ಏನೋ ಡಿಫ್ರೆಂಟಾಗಿ ಏನೇನೋ ಮಾಡಿದ್ರಂದ್ರೆ ಅಲ್ಲೇ ಸೋಬೇಡಪ್ಪ, ಏನೇನೋ ದೊಡ್ಡ ಪ್ರಾಬ್ಲಮ್ ಮಾಡ್ಯಾರ, ಮತ್ತು ಅಲ್ಲೇ ಸೋದ ಮತ್ತು ನಿನಗೆ ಪ್ರಾಬ್ಲಮ್ ಆತ, ದೂರ್ಲೆಸ್ ಹೋಗ್ಬಿಡು ಅಂತ ಈ ಥರ ದೊಡ್ಡ ಮಂದಿ ಹೇಳ್ತಾರೆ. ಅವ್ರ ಮಾತು ಕೇಳಿಸಿ ನಾವು ದೂರ ಹೋಗ್ತೀವಿ. ಅದ್ರ ಮೇಲೆ ಸೋದ್ರೆ ಏನತ್ತದ ಅಂತ, ಇದು ಬ್ಲ್ಯಾಕ್ ಮ್ಯಾಜಿಕ್. ವನರಾವ್ ಕಶ್ಯಪ್ ಕ್ಯಾರೆಕ್ಟರ್ ಇರೋದಲ್ಲ, ಅದು ಆ ಥರ ಅನಿಸ್ತದ. ಇವು ಏನೋ ಮಾಡ್ತಾನಪ್ಪ, ಏನೋ ಮಾಡ್ಬೋದು ಇವು, ಆ ಥರ ಇವ್ನ ಮೇಲೆ ಸ್ಟೋರಿ ಅದ ನಮಗೆ ಅನಿಸ್ತದ. ಬಟ್ ಆ ಕ್ಯಾರೆಕ್ಟರ್ನು ಸರಿಯಾಗಿ ಅನಿಸ್ತದ. ಬಟ್ ಇಲ್ಲಿ ಮೇನ್ ಆ್ಯಕ್ಟರ್ ಬಗ್ಗೆ ನಾವು ಫೀಮೇಲ್ ಆ್ಯಕ್ಟರ್ ಅವ್ರಂತ ಪರ್ಫಾರ್ಮೆನ್ಸ್ ಬಾಸ್ ಏನು ಲಿಟ್ರಲಿ ಅದು ಸಿಲಿಂಡರ್ ಮೇಲೆ ಕೂಡೋ ಸೀನ್ ಅದು ನೋಡ್ರಿ. ಅಂದ್ರೆ ಅವ್ನು ಕೂಡಂದ್ರೆ ಕೂಡ್ತಾಳ, ಹೇಳಂದ್ರೆ ಹೇಳ್ತಾಳ, ಹೋಗಂದ್ರೆ ಓದ್ತದ, ಅವ್ರ ಅಪ್ಪ ಗುಡಿ ಅಂದ್ರೆ ಹೊಡಿತಾಳ. ಇದೆಲ್ಲ ಸೀನ್ಗಳು ಟೇಲೊಳಗೆ ಮಜಾ ಬಂದಿತ್ತು ನೋಡೋ ಮಟ್ಟಿಗೆ. ಸೀನ್ ಟು ಸೀನ್ ಮಜಾ ಇಟ್ಟಿರು. ಬಟ್
ರಿಪೀಟ್ ಈಗ ನೀವು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದು ಓಕೆನಾ, ನಿನ್ನ ಕೈಯಾಗ ಆಗ್ಯಾಳಾಕಿ ಆಕಿಗೆ ತೊಗೊಂಡು ಹೋಗ್ಬೇಕಿಲ್ಲ, ಅಲ್ಲೇ ಆಟ ಆಡ್ಲತ್ತೀರಿ ನೀವು. ಸೊ ಅದು ಒಂದು ಡಿಸಪಾಯಿಂಟ್ ನನಗೆ ಮಾಡಿದ. ಬಟ್ ಜ್ಯೋತಿಕಾ ಕ್ಯಾರೆಕ್ಟರ್ನೂ ಅದಲ್ಲ, ಅವ್ರನ್ನೂ ಒಂದು ಕಡೆ ಫೈಟ್ ಮಾಡ್ತಾರೆ ಅವ್ರ ಮಗಳ ಸಲಕ್ಕೆ, ಆರು ಮಾದವ್ನಿಗೆ ಹೊಡಿತಾಳೆ ಅವರು, ಅದೊಂದು ಸೀನ್ ಮಜಾ ಬರ್ತದೆ ನೋಡೋ ಮಟ್ಟಿಗೆ. ಇಲ್ಲಿ ಧ್ರುವ್ ಕ್ಯಾರೆಕ್ಟರ್ನ ಫಿಲ್ಮ್ನಲ್ಲಿ ಅವ್ನು ಸಣ್ಣ ಮಗ ಇರ್ತಾನೆ, ಆ ಕ್ಯಾರೆಕ್ಟರ್ ಅದ ಸಣ್ಣ ಪಾರ ಅದದು. ಸೊ ಅವ್ನು ಓಕೆ ಆ್ಯಕ್ಟಿಂಗ್ ನಾವು ಅನ್ಬೋದು. ಯಾಕಂದ್ರೆ ನಾವು ಮಾತ್ರ ಅಜಯ್ ದೇವಗನ್ ಸರ್ ಆ್ಯಕ್ಟಿಂಗ್, ಸೊ ಅವ್ರ ಆ್ಯಕ್ಟಿಂಗ್ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ, ಬಟ್ ಸ್ಟೋರಿ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡಿದೆ. ಯಾಕಂದ್ರೆ ಏನಿಲ್ಲ ಅದೇ ಅನಿಸ್ತದ, ಹಾರರ್ ಅಂದಮೇಲೆ ಹಾರರ್ ಅಪ್ಲೈ ಅನಿಸ್ಬೇಕು, ಹಾರರ್ ಅಪ್ಲೈ ಎಲ್ಲಿ ಅನಿಸಲ್ಲ, ಅವ್ನ ಕಡೆಗೆ ಅದೇ ಡಿಸಪಾಯಿಂಟ್ ಮಾಡ್ಕೊತಿರ್ತದೆ ಪೂರ ಸ್ಟೋರಿ ನಮಗೆ. ಅದೊಂದು ಪಾಯಿಂಟ್ ನನಗೆ ಮೈನಸ್ ಅಂತೀನಿ. ಹಾಂ, CG ಅಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಮತ್ತು ಸೌಂಡ್ ಡಿಸೈನಿಂಗ್ ಫಿಲ್ಮ್ನಲ್ಲಿ ಕೊಟ್ಟಿರಲ್ಲ, ಅದು ಪ್ಲಸ್ ಪಾಯಿಂಟ್ ಅದ, ನಿಮಗೆ ಕೇಳಕ್ಕೆ ಮಜಾನೂ ಬರ್ತದ. ಅದು ಹಾರರ್ ಅಪ್ಲೈ ಸೀನ್ ಅಪ್ಲೈ ಅನುರಾವ್ ಕಶ್ಯಪ್ ಕ್ಯಾರೆಕ್ಟರ್ ಅದಲ್ಲ, ಇದ್ರೊಳಗೆ ಇನ್ನೂ ಮುಟ್ಟ ಸ್ಟೋರಿ ತರಬೇಕಿತ್ತು, ಒಂದು ಸೂಪರ್ ಹಾರರ್ ಅಪ್ಲೈ ಮಾಡಬೇಕಿತ್ತು, ನೋಡ್ಕೊಂಡು ಭಯ ಅನ್ಬೇಕು ಪಬ್ಲಿಕ್ಕು, ಆ ಥರ ಸೀನ್ಗಳು ಇಡಬೇಕಿತ್ತು. ಲಿಟ್ರಲಿ ಎಲ್ಲಿ ಇಟ್ಟಿಲ್ಲ. ಎಂಡಿಂಗ್ದಾಗ ಸೀನು ಅದನ್ನು ಅನುಷ್ಕಾ ಶೆಟ್ಟಿ ಅರುಂಧತಿ ಮೂವಿ ಬಂದಿದ್ದು ನೋಡ್ರಿ, ಅಗುರ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿದ್ರಲ್ಲಿ ಸೋನು ಸೂದ್ ಅವರು. ಸೊ ಆ ನಾಲ್ಗೆ ಕೊಯ್ತಾರೆ ನೋಡ್ರಿ, ಅದೊಂದು ಸೀನ್ ಫಿಲ್ಮಲ್ಲಿ ಎಂಡಿಂಗ್ನಾಗ ಅದ. ಅದು ಪಾಯಿಂಟ್ ನನಗೆ ಅನಿಸ್ಲತ್ತಿತ್ತು, ಬಟ್ ಮುಂದಿನ ಸ್ಟೋರಿ ನನಗೆ ಗೊತ್ತಾಗ್ಲತ್ತಿತ್ತು ಮುಂದೆ ಏನಾಗ್ತದಪ್ಪ. ಮತ್ತು ಅವ್ರಿಗೆ ಇದ್ಮೇಲೆ ಇವೆಲ್ಲ ಪ್ರಾಬ್ಲಮ್ ಆಗ್ತಾವ. ನೀವು ಯಾಕೆ ಹೋಗಲ್ಲಾಗನ ಅಜಯ್ ದೇವಗನ್ ಅವ್ನ ಕೂಡ ಏನು ಮಾಡಿರ್ಬೇಕು, ಇಲ್ಕೋ ಜ್ಯೋತಿಕಾ ಏನು ಮಾಡಿರ್ಬೇಕು, ಅವ್ನ ಮಗಳು ಆರ್ ಮಾಧವನ್ ಮಗಳು ಏನೇನು ಮಾಡಿರ್ಬೇಕು ನಮ್ಗೆ ಅನಿಸ್ತದ. ಬಟ್ ಇಲ್ಲ, ಒಂದು ಬೇರೆ ಲೆವೆಲ್ದಾಗ ಇಲ್ಲಿ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ರ. ಅದು ಪಾಯಿಂಟ್ ಓಕೆ ಅದ, ಫಿಲ್ಮ್ನಲ್ಲಿ ಸ್ಟ್ರೆಂತ್ನೂ ಅದ. ಬಟ್ ಅದು ಒಂದೊಂದು ಕಡೆಗೆ ನಮಗೆ ಅನಿಸ್ತದೆ, ಇದೆ ಹಂಗೆ ಮಾಡ್ಲತ್ತಾರಪ್ಪ ಅಂತ ನಮಗೆ ಅನಿಸ್ತದೆ. ಒಂದೊಂದು ಪಾಯಿಂಟ್ ಡಿಸಪಾಯಿಂಟ್ ನನಗೆ ಮಾಡಿದೆ. ಓಕೆ, ಇವೆಲ್ಲ ಅವ ಸರಿಯಾಗದ, ಫ್ಯಾಮಿಲಿ ವಾಚಬಲ್ ಮೂವಿ ಅದ. ಹಾರರ್ ಸೀನ್ಗಳು ಎಲ್ಲಿಲ್ಲ, ಥೋಡೆ ಸೀನ್ ಲಿಟ್ರಲಿ ಥೋಡೆ ಶಾಕಿಂಗ್ ಅಪ್ಲಿ ಮೂಮೆಂಟ್ ಅವ. ಸ್ಪೆಷಲಿ ಸಿಲಿಂಡರ್ ಸೀನ್, ಅದಂತ ನಾನು ಶಾಕಿಂಗ್ ಮೂಮೆಂಟ್ ಇತ್ತು. ಏನಪ್ಪ ಈಗ ಉರಿ ಹಚ್ಚತ್ತಳ, ಈಗ ಬ್ಲಾಸ್ಟ್ ಹತ್ತಿರ್ಬೇಕಂತ ನನಗೆ ಅನಿಸ್ತಿತ್ತು. ಬಟ್ ಓಕೆ ಸರಿಯಾಗದ, ಥೋಡೆ ಶಾರ್ಟ್ಗಳು ಸರಿಯಾಗ ಪಾಯಿಂಟ್. ಓಕೆ, ಈಗ ದುಷ್ಯಂತ್, ಈಗ ಅಜಯ್ ದೇವಗನ್ ಸರ್ಗೆ ಇದೊಂದು ಚಲೋ ಪಾಯಿಂಟೇ, ರಿಮಿಕ್ ಮೂವಿ ಮಾಡ್ಲತ್ತಾರ. ಆ ಮೂವಿ ಹಿಟ್ಟನು ಆಲತ್ತ ಇಲ್ಲಂತಿಲ್ಲ, ಬಟ್ ಇದೊಂದು ರಿಸ್ಕ್ ಅಲ್ಲ. ಎಷ್ಟು ಕನ ರಿಮಿಕ್ ಮೂವಿ ಮಾಡಂಗಿದ್ರಿ ನೀವು. ಅಕ್ಷಯ್ ಸರ್ನು ರಿಮಿಕ್ ಮೂವಿ ಮಾಡಿಗೆ ಎಷ್ಟು ಪ್ರಾಬ್ಲಮ್ ಐತಿ ಗೊತ್ತದಲ್ಲ. ಯಾಕೆ ರಿಮಿಕ್ ಮೂವಿ ಮಾಡಿದ್ಮೇಲೆ ಇವೆಲ್ಲ ಪ್ರಾಬ್ಲಮ್. ಅದು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾನಲ್ಲಿ, ಒಂದು ಮಂತ್ರ ಓದುತ್ತಾನಲ್ಲಿ, ನಾನೇ ಪರಮಾತ್ಮ, ನಾನೇ ದೇವರು, ನಾನೇ ನೀರು, ನಾನೇ ಎಲ್ಲೋಟು, ನಾನೇ ಜಗತ್ತು ಅಂದ್ರೆ 108 ಮಂದಿಗೆ ಸುಟ್ಟಿದ ಮೇಲೆ ಒಂದು ದೊಡ್ಡ ಶಕ್ತಿ ಸಿಗ್ತಾ ಅಂತ ಅವನಿಗೆ ಆ ಥರ ಒಂದು ಸೈಕೋ ಮೆಂಟಾಲಿಟಿ ಅದ. ಅಥವಾ ಆ ಥರ ಪ್ರೆಸೆಂಟೇಷನ್ ಕೊಟ್ಟರೆ ನಮ್ಮ ದೇವ್ರ ಬೇಕಾದಾಗ ಅಲ್ಲಿ ಪ್ರೆಸೆಂಟೇಷನ್ ಎಲ್ಲಿ ಕೊಟ್ಟಿಲ್ಲ, ಅಲ್ಟಿ ಹಂಗದ. ಸೊ ಲಾಸ್ಟಿಗೆ ದೇವ್ ಯಾರ ಅಜಯ್ ದೇವಗನ್ ಸರ್ ಅರ, ಆರ್ ಮಾಧವನ, ಜ್ಯೋತಿಕಾಳ, ಇಶಾಳ, ಸೊ ಅದು ಸಣ್ಣ ಪಹಾರ ಅದ. ಸೊ ಲಾಸ್ಟಿಗೆ ಅಜಯ್ ದೇವಗನ್ ಸರ್ ಅಂತನ ನಾನೇ ದೇವ್ ಇದ್ದೀನಿ. ಸೊ ಇದೆಲ್ಲ ಆಗಿದೆ. ಸೊ ಇದೆಲ್ಲ ಕೆಳಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ಹಂಗೆ ಈ ವಿಡಿಯೋಕ್ಕೆ ಲೈಕ್ನು ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೀವು ಶೈತಾನ್ ಮೂವಿ ನೋಡಿದ ಮೇಲೂ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಇಲ್ಕರ ವರ್ಷ ಮೂವಿ ನೋಡಿದೆ ಅಂದ್ರೆ ಅದು ಹೆಂಗೆ ನಿಮಗೆ ಅನ್ಸದ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಕಲೆ ಮೈ ನೆಕ್ಸ್ಟ್ ವಿಡಿಯೋದಾಗ ಬೈ. हेलो, वो इधर आ रहा है। मैडम आप घबराइए मत।